ಹೌದು, ಗುಡ್ ಬೈ ಹೇಳ್ತಾ ಇದ್ದಾರೆ ಚುನಾವಣಾ ರಾಜಕೀಯಕ್ಕೆ. ಆದರೆ ವಿತೌಟ್ ಸಿದ್ದರಾಮಯ್ಯ ಅಂತ ಹೋದರೆ ಕಾಂಗ್ರೆಸ್ 2028ಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾದಿದೆಯಾ ಬಿಗ್ ಗಂಡಾಂತರ. ಆಗಿದ್ರೆ ಕಾಂಗ್ರೆಸ್ನ ಮತ ಬ್ಯಾಂಕ್ ಮೇಲೆ ಬೀಳುತ್ತಾ ಹೊಡೆತಾ? ಎಸ್, ಈ ವಿಚಾರಕ್ಕೆ ಯಾವ್ದಾದ್ರು ಫೋನ್ ತಗೊಳ್ಳೋಣ. ಸಿದ್ದರಾಮಯ್ಯ ನಿವೃತ್ತಿ ಘೋಷಣೆಯ ಪರಿಣಾಮ ಏನು? ಸಿದ್ದರಾಮಯ್ಯ ನಿರ್ಧಾರ ಕಾಂಗ್ರೆಸ್ಗೆ ಶಾಕ್ ಆಗುತ್ತಾ? ಅಹಿಂದ ಟಗರು ಸಿದ್ದು ಇಲ್ಲದೆ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಾ? 2028ಕ್ಕೂ ಮುನ್ನ ಕಾಂಗ್ರೆಸ್ಗೆ ನಾಯಕತ್ವದ ಸವಾಲು ಎದುರಾಗಿದೆ. ಅಫ್ಕೋರ್ಸ್ ಸವಾಲಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವೃತ್ತಿ ಆದರೆ ಉತ್ತರಾಧಿಕಾರಿ ಯಾರು? ಹೂ ಇಸ್ ದ ಸಕ್ಸೆಸರ್ ಆಫ್ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಪ್ರಚಾರದಲ್ಲೂ ಸಿದ್ದು ಏನಾದರೂ ಭಾಗಿಯಾಗದೆ ಹೋದರೆ ಕಾಂಗ್ರೆಸ್ ಕತೆ ಡುಮ್ ಡುಮ್. ಅಹಿಂದ ಮತಗಳನ್ನು ಹಿಡಿದಿಡಲು ಏನು ತಂತ್ರ ಮಾಡಬಹುದು ನೋಡ್ರಿ. ನಿಜ, ಇದು ಬಹಳ ಏನೋ ಇಂಟ್ರೆಸ್ಟಿಂಗ್. ಏಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಗಳಿಸ್ಕೊಂಡಿದ್ದಾರೆ. ಹೌದಾ? ದೊಡ್ಡ ಮಟ್ಟದಲ್ಲಿ ಅಹಿಂದ ನಾಯಕ, ಮಾಸ್ ಲೀಡರ್ ಅನ್ನೋ ಖ್ಯಾತಿ, ವರ್ಚಸ್ಸು, ಅವರಿಗೆ ಒಂದು ಚರಿಷ್ಮಾ, ಹಣೆಪಟ್ಟಿ ಖಂಡಿತವಾಗ್ಲೂ ಇದೆ. ಹಿಂಗಿರುವಾಗ ಸಹಜವಾಗಿ ನಮ್ಮ ದೊಡ್ಡ ಶಕ್ತಿ ಅಂತ ಅಂದ್ಕೊಳ್ಳುವಾಗ ಏನ್ರಿ ಹಿಂದೆ ಸರಿತಾ ಇದೆ ಟಗರು ಅಂತ ಹೇಳಿದ್ರೆ, ಯಾವಾಗಲೂ ಟಗರು ಹಿಂದೆ ಸರಿಯುತ್ತೆ ಅಂದರೆ ಒಂದು ಮಾತಿದೆ, ನೆಕ್ಸ್ಟ್ ಗುದ್ದಕ್ಕೆ ರೆಡಿ ಆಗಿದೆ ಅಂತ. ಆದರೆ ಈಗ ಅದನ್ನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅವರ ಈ ಮುಂಚಿನ ಒಂದು ಬೈಟ್ ನೋಡಿದಾಗ, ಕೇಳಿಸ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಹೀ ಈಸ್ ಫೆಡ್ ಅಪ್ ವಿತ್ ದ ಸಿಸ್ಟಮ್ ಅಂತ. ಓಕೆ, ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡ್ತಾ ಹೋಗೋಣ ನಾವು. ಹೌದು, ಅಹಿಂದ ವೀರ, ಅಹಿಂದ ಶೂರ, ಅಹಿಂದ ನಾಯಕ ಅಂತ ಹೇಳಿದ್ರೆ ಸಿದ್ದರಾಮಯ್ಯ. ರಾಜ್ಯ ಕಂಡ ಮಹಾನ್ ಅಹಿಂದ ನಾಯಕ ಅದು ಸಿದ್ದರಾಮಯ್ಯ. ಆ ಒಂದು ವರ್ಚಸ್ಸು ಅವ್ರಿಗಿದೆ. ಯಾಕೆ ಬರೀ ಅಹಿಂದ ಅಂತ ಹೇಳಿದರೆ ಆ ಜಾತಿ ಧರ್ಮಕ್ಕಷ್ಟೇ ಅಲ್ಲ, ಅಲ್ಲಿ ನಿರ್ಗತಿಕರು, ಬಡವರು, ಎಲ್ಲ ವಯೋಮಾನದವರನ್ನು ಸಮಾನವಾಗಿ ಕರೆದುಕೊಂಡು ಹೋಗಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಅವ್ರಲ್ಲಿ ಇರ್ಬೋದು. ಅವರ ಆತ್ಮೀಯರೆಲ್ಲರೂ ಕೂಡ ಹೇಳೋದಷ್ಟೇ. ಆದರೆ ಅವ್ರ ಮೇಲಿರೋ ಕಮೆಂಟ್ ಏನು? ಯಾವಾಗಲೂ ಮುಸ್ಲಿಂ ಅಫೀಸ್ಮೆಂಟ್. ಅದನ್ನು ಒಂದಿಷ್ಟು ಅವರು ಆ ಆರೋಪ, ಟೀಕೆ, ಟಿಪ್ಪಣಿಯನ್ನು ಎದುರಿಸ್ತಾ ಇದ್ದಾರೆ. ಯಾರೇ ಕೆಣಕಿದ್ರು ಕೂಡ ನೇರವಾಗಿ ಗುಮ್ಮೋ ಟಗರು ರಾಮಯ್ಯ ಅಂದರೆ ಹಿ ವಾಸ್ ಸ್ಟ್ರೈಟ್ ಅಂತ. ಏನಾದರೂ ಮಾತು ಕೇಳಿದರೆ ಎದುರುಗಡೆನೆ ಕೌಂಟ್ರ್ ಕೊಡೋ ಶಕ್ತಿ ಇದೆ. ಯಾರೇ ಕೆಣಕಿದ್ರು ಕೂಡ ಹಿ ಕ್ಯಾನ್ ಆನ್ಸರ್ ಎನಿಬಡಿ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮೀರಿಸೋ ನಾಯಕರೇ ಇಲ್ಲ, ಅಂಥ ಒಂದು ಹಣೆಪಟ್ಟಿ ಇದೆ. ಮತ್ತು ಸುದೀರ್ಘಾವಧಿಯ ಮುಖ್ಯಮಂತ್ರಿ ಸುಮ್ಮನೆ ಆಗ್ತಾರೇನೋ? ಎಸ್, ದಿಸ್ ಇಸ್ ಅಬೌಟ್ ಅಹಿಂದ ವೀರ ಸಿದ್ದರಾಮಯ್ಯ. ಅವ್ರಿಗೆ ಬೇರೆ ಬೇರೆ ಕರಿಬೋದು. ಸ್ವಲ್ಪ ಇಸ್ಲಾಂ ಸಮುದಾಯಕ್ಕೆ ಜಾಸ್ತಿ ಹತ್ತಿರವಾಗಿರ್ತಾರೆ ಅಂಥೇಳಿ. ಎಸ್ ನವೀನ್, ಓಕೆ, ಒಪ್ಪಂದ. ಓಕೆ, ಇವತ್ತಿಗೂ ಕರ್ನಾಟಕದಲ್ಲಿ ಸಿದ್ದುಗೆ ಬಲಿಷ್ಠ ವೋಟ್ ಬ್ಯಾಂಕ್ ಇದ್ದೇ ಇದೆ, ಅದನ್ನು ಅಲ್ಗಳೆಯೋ ಹಾಗಿಲ್ಲ. ಹೌದು, ನಿಜ ಅದು. ಅಹಿಂದ ವೀರ ಸಿದ್ದರಾಮಯ್ಯ ಅಂತ ಯಾಕೆ ಕರಿತೀವಿ? ಸಿದ್ದರಾಮಯ್ಯ ಅವರ ಮನಸ್ಸು ಮಾಡಿದರೆ ಸರ್ಕಾರ ಅಲ್ಲಾಡಿಸಬಲ್ದು. ಅವರಿಗೆ ಆ ಎಲ್ಲ ಸಮುದಾಯಗಳ ಒಂದು ಶಕ್ತಿ ಇದೆ, ಬಲ ಇದೆ. ಮೊದಲೇ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ದಕ್ಕೆ ಅಹಿಂದ ವರ್ಗಕ್ಕೆ ಒಂದು ಬೇಜಾರಿದೆ, ಬೇಸರ ಇದೆ. ಅದನ್ನು ತಳ್ಳಿ ಹಾಕುವಂಗಿಲ್ಲ. ಒಂದು ಸಣ್ಣ ಮಟ್ಟದ ಡ್ಯಾಮೇಜ್ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಇದ್ದೇ ಇದೆ. ಸಿದ್ದರಾಮಯ್ಯ ಸಿಟ್ಟಾದರೆ 2028ರಲ್ಲಿ ಕಾಂಗ್ರೆಸ್ ಗೆಲುವು ಕೂಡ ಕಷ್ಟ, ಅದು ಸ್ಪಷ್ಟ. ದಿಸ್ ಇಸ್ ಅಬೌಟ್ ಸಿದ್ದರಾಮಯ್ಯ ಆ್ಯಂಡ್ ಅಹಿಂದ ಅಲ್ವಾ? ಅಂದರೆ ಸಿದ್ದರಾಮಯ್ಯ ಒಬ್ಬ ದೊಡ್ಡ ಶಕ್ತಿಯಾಗಿ ರಾಜ್ಯ ಕಂಡಂಥ ದೊಡ್ಡ ನಾಯಕ. ದೇಶದಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಅತಿ ದೊಡ್ಡ ನಾಯಕ ಅದು ಸಿದ್ದರಾಮಯ್ಯ. ಹಿಂಗಿರುವಾಗ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಹೆಂಗೆ ಚುನಾವಣೆಯನ್ನು ಎದುರಿಸುತ್ತೆ? ಆ ಕಲ್ಪನೆಯನ್ನು ಕಾಂಗ್ರೆಸ್ ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವೇ? ಕೇವಲ ರಾಹುಲ್ ಗಾಂಧಿ ಹೇಳಿದ ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರಾ? ಅಂದರೆ ಏಕಾಂಗಿ ಆಗ್ಬಿಟ್ರಾ?